ಎಲ್ರಿಗೂ ಒಂದೊಂದ್ ಜೊತೆ ವಸ್ತ್ರ ಇದೆ. ಗಂಗಾ ಸ್ನಾನದ ನಂತರ ಬದಲಾಯಿಸ್ಬೇಕಲ್ಲ. ನೀವು ಸರಿಯಾದ ಕೆಲಸ ಮಾಡಿದಿರಾ ದೇವಿ. ಇದು ನಮ್ಮ ಸೌಭಾಗ್ಯನೇ ಋಷಿವರ್ಯ. ಶಿವನಿಂದಾಗಿ ಶಿವನ ಜೊತೆ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಿದೀವಿ. ಬನ್ನಿ ಬನ್ನಿ. ಗಾಳಿಲೇನೋ ವಿಶೇಷ ಪರಿಮಳ, ಶುದ್ಧತೆ ಮತ್ತೆ ಪವಿತ್ರವಾದ ಪರಿಮಳ. ನನಗೆ ಇಲ್ಲಿನ ವಾತಾವರಣನೂ ಕೂಡ ಪರಿಚಿತ ಅನ್ನಿಸ್ತಿದೆ. ನೀವೇ ಹೇಳಿದ್ರಿ ನೀವು ಕಾಶಿಲಿ ಮಾಡೋ ಎಲ್ಲರ ಪ್ರಾರ್ಥನೆನೂ ಕೇಳ್ತೀರಿ ಅಂತ. ಇವತ್ತು ಈ ಭಕ್ತಿ ಪ್ರಾರ್ಥನೆನೂ ಕೇಳಿಸ್ಕೊಳ್ಳಿ. ನಿಮ್ಮ ನೆನಪನ್ನ ಮತ್ತೆ ಪಡ್ಕೊಳ್ಳಿ. ನಿಮ್ಮ ಮೂಲ ಸ್ವರೂಪಕ್ಕೆ ಬನ್ನಿ. ನಿಮ್ಮ ಕಾಶಿನ ಹಾಗೆ ನಿಮ್ಮ ಪಾರ್ವತಿನ ಗುರ್ತಿಡೀರಿ. ಮಾತೆ, ನೀವು ಮಹಾದೇವನಿಗೆ ಬಣ್ಣ ಹಚ್ಚದೇ ಇದ್ರೆ ಈ ಕಾಶಿ ಹೋಳಿ ಪೂರ್ಣ ಆಗಲ್ಲ. ಯಾಕಂದ್ರೆ ಮಾತೆ ಪಾರ್ವತಿ ಹಚ್ಚೋ ಬಣ್ಣದಿಂದಾನೇ ಮಹಾದೇವನ ಹೃದಯದಲ್ಲಿ ಹೋಳಿ ಬಣ್ಣ ಉಕ್ಕೋದು. ಹೌದು ಮಾತೆ, ಮಹಾದೇವನ ಹೃದಯದಿಂದ ಹರಿಯೋ ಹೋಳಿ ಬಣ್ಣನೇ ನಮ್ಮೆಲ್ಲರ ಜೀವನದಲ್ಲೂ ಬಣ್ಣ ತುಂಬೋದು. ಹೌದು ಮಹಾದೇವ, ನಾನು ಸದಾ ನಿಮ್ಮ ಹೃದಯದಲ್ಲಿ ನಿಮ್ಮೆಲ್ಲ ಬಣ್ಣಗಳ ಜೊತೆಗೆ ವಾಸ ಮಾಡ್ತೀನಿ. ಆದ್ರೆ ಹೋಳಿ ಇದು ಪ್ರೀತಿ ಅನ್ನೋ ಬಣ್ಣದ ಸಂಕೇತ. ಆದ್ರಿಂದ ಈ ಹೋಳಿ ಹಬ್ಬದ ದಿನ ನನ್ನ ಪ್ರೀತಿಯ ಬಣ್ಣನ ಸ್ವೀಕಾರ ಮಾಡಿ ಮಹಾದೇವ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ, ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ, ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ಕಾಶಿಲಿ ಭಕ್ತರೆಲ್ಲ
ಮಹಾದೇವನ ದರ್ಶನ ಮಾಡೋಕೆ ಕಾಯ್ತಾ ಇದ್ದಾರೆ. ಮಹಾದೇವನ ದರ್ಶನ ಮಾಡೋ ಇವರಿಗೆ ಅಭಿಲಾಷೆ ಪೂರ್ತಿಯಾಗಬೇಕು, ಇವರ ನೋವು ಮಾಯ ಆಗ್ಬೇಕು ಅನ್ನೋ ಆಸೆಯಿಂದ ಎಲ್ರೂ ಬಾಲಶಿವಂಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನನಗೆ ನಿಮ್ಮೆಲ್ಲರ ನೋವು ಅರ್ಥ ಆಗ್ತಿದೆ. ಆದ್ರೆ ದುಃಖ ಎಷ್ಟೇ ಇದ್ರೂ ಸದಾಕಾಲ ಇರೋದಿಲ್ಲ. ಎಲ್ಲ ದುಃಖಕ್ಕೂ ಅಂತ್ಯ ಅನ್ನೋದಿರುತ್ತೆ. ನಿಮ್ಮ ಜೀವನದಲ್ಲೂ ನಿಮ್ಮ ಆರಾಧ್ಯರು ಸೂರ್ಯನಾಗಿ ಹುಟ್ಟಿ ಬೆಳಕು ಕೊಡ್ತಾರೆ. ಈಗ ನಿಮ್ಗೆಲ್ಲ ಮಹಾದೇವನ ದರ್ಶನ ಆಗುತ್ತೆ. ನಿಮ್ಮೆಲ್ಲರ ಪ್ರತೀಕ್ಷೆ ಇಲ್ಲಿಗೆ ಮುಗಿಯುತ್ತೆ. ಇಷ್ಟು ಸುಲಭವಾಗಿ ಇವರ ನೆನಪು ಸಿಗೋದಾದ್ರೆ ನಾನು ಇವ್ರನ್ನ ಮೊದಲೇ ಕಾಶಿ ಕರ್ಕೊಂಡು ಬರಬೇಕಾಗಿತ್ತು. ಕಾಶಿ ಕರ್ಕೊಂಡು ಬರದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ನಾನು. ಹೇಳಿ ಪಾರ್ವತಿ ಪತಿ ಮಹಾದೇವನಿಗೆ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ. ಸತಿ ಅನಸೂಯ, ಕಾಶಿಗೆ ಹೋಗೋದು ನಿನ್ನ ಕನಸಷ್ಟೇ. ನೀನು ಕಾಶಿ ತಲುಪೋದಿಲ್ಲ, ಆದ್ರೆ ಸಂಕಷ್ಟ ನಿನ್ನನ್ನ ಖಂಡಿತ ತಲುಪುತ್ತೆ. ಆ ಸಂಕಷ್ಟ ನಿನ್ನ ತಲುಪಿದ ತಕ್ಷಣ ಬಾಲಶಿವ ಓಡೋಡ್ ಬರ್ತಾನೆ ನಿನ್ನ ಕಾಪಾಡಕ್ಕೆ. ಆಮೇಲೆ ಬಾಲಶಿವ ಮತ್ತೆ ಪಾರ್ವತಿ ಮಿಲನ ಅಪೂರ್ಣ ಆಗಿ ಉಳಿದ್ಬಿಡುತ್ತೆ. ಆಗ ನನ್ನ ಅಣ್ಣನ ಕೆಲಸ ಪೂರ್ತಿಯಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ. ಆಶ್ಚರ್ಯ ಆಗ್ತಾ ಇದೆ ದೇವಿ. ಈ ಜಾಗದಲ್ಲಿ ಬಿರುಗಾಳಿಯ ಪ್ರಕೋಪ ಯಾವತ್ತೂ ಆಗಲ್ಲ. ಖಂಡಿತ ಇದ್ಯಾವುದೋ ವಿಚಿತ್ರ ಘಟನೆಯ ಸಂಕೇತ. ಈಗ ಯೋಚನೆ ಮಾಡಬೇಕಾಗಿರೋದು ನಮ್ಮ ರಕ್ಷಣೆ ಬಗ್ಗೆ ಋಷಿವರ್ಯ. ನಾವ್ ಯಾವ್ದಾದ್ರೂ ಸುರಕ್ಷಿತ ಜಾಗಕ್ಕೆ ಹೋಗಿ ಆಶ್ರಯ ಪಡಿಬೇಕು. ಬಿರುಗಾಳಿ ಬೇಗ ಹೆಚ್ಚಾಗ್ತಾ ಇದೆ ಋಷಿವರ್ಯ, ಬೇಗ ನಡೀರಿ. ಬನ್ನಿ. ಎಲ್ಲಾದ್ರೂ ಓಡ್ ಹೋಗೋ ಸತಿ ಅನಸೂಯ. ನನ್ನ ಸಂಕಷ್ಟದ ಪ್ರಕೋಪದಿಂದ ನೀವು ಉಳಿಯಕ್ ಸಾಧ್ಯ ಇಲ್ಲ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ನನ್ನ ಬಿರುಗಾಳಿ ನಿಮ್ ಹಿಂದೆ ಹಿಂದೆನೆ ಬರ್ತಾ ಇರುತ್ತೆ. ಈ ಅಜಾಮುಖಿ ಶಕ್ತಿ ಇದು ದೊಡ್ಡ ಅಪಾಯ. ಅಮ್ಮ, ನನ್ನನ್ನ ಕಾಪಾಡಿ ಅಮ್ಮ. ಅಮ್ಮ,
ಮಾಡ್ತೀನಿ. ಇಲ್ಲ ಮಗು, ನಾನು ಈ ಭೀಕರ ಬಿರುಗಾಳಿ ಹತ್ರ ನಿನ್ನನ್ನು ಕಳಿಸೋಕಾಗೋದಿಲ್ಲ ಮಗು. ನಿನ್ನ ಅಮ್ಮ ಇದ್ದಾರೆ ಮೂರ್ಖನ ಹತ್ರ, ಅವನಿಗೇನು ಆಗೋದಿಲ್ಲ. ಎಲ್ಲಿ ತನಕ ಓಡ್ತಿರೋ ಅಲ್ಲಿ ತನಕ ಓಡ್ತೀರಿ, ಆದ್ರೆ ಅಜಾಮುಖಿ ತಂದಿರೋ ಸಂಕಷ್ಟದಿಂದ ನೀವು ಪಾರಾಗಕ್ಕಾಗಲ್ಲ. ಓಡಿ. ಕಾಶಿವಾಸಿಗಳೇ, ನನಗೆ ನಿಮ್ಮೆಲ್ಲರ ನೋವು ಅರ್ಥ ಆಗ್ತಾ ಇದೆ. ನೀವು ನಿಮ್ಮ ಮಹಾದೇವನ ದರ್ಶನಕ್ಕಾಗಿ ತುಂಬಾ ಕಾಯ್ತಾ ಇದ್ದೀರಾ. ನಿಮ್ಮ ಭಕ್ತಿ ಮತ್ತು ಪ್ರೀತಿಯಿಂದಾನೇ ಮಹಾದೇವ ಬಂದಿಯಾಗಿ ಖಂಡಿತ ಒಂದಿನ ನಿಮ್ಮ ಮುಂದೆ ಬರ್ತಾರೆ, ಮತ್ತೆ ನೀವು ಅವ್ರ ದರ್ಶನ ಖಂಡಿತ ಮಾಡ್ಬೋದು. ಇದು ನನ್ನ ನಂಬಿಕೆ. ಮಹಾದೇವನ ನಿಮಗೆ ಮತ್ತೆ ನನ್ನ ಗೆಳತಿಗೆ ದರ್ಶನ ಮಾಡಿಸೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಇದು ನಾನು ಕೊಡ್ತಿರೋ ಮಾತು. ನೀವೇ ಸ್ವತಃ ನನ್ನ ಮಹಾದೇವ ಗೆಳೆಯ. ನಿಮ್ಮೊಳಗೆ ನಿಮ್ಮನ್ನ ಹೇಗೆ ಹುಡುಕ್ತೀರಾ? ಹಾಗೆ ಮಾಡೋದಕ್ಕೆ ನಿಮಗೆ ಎಲ್ಲ ನೆನಪಾಗಬೇಕು. ನೀವೆಲ್ಲ ಯಾಕೆ ಸುಮ್ಮನಾದ್ರಿ? ಹೋಲಿನ ಮುಂದುವರಿಸಿ, ನಾನು ಕೂಡ ನಿಮ್ಮ ಜೊತೆ ಆಟ ಆಡೋಕೆ ಬರ್ತೀನಿ. ಗೆಳತಿ, ಇವತ್ತು ನಾನು ನಿಮ್ಮ ಜೊತೆ ಹೋಳಿ ಆಡ್ತೀನಿ, ನಿಮಗೆ ಬಣ್ಣ ಹಚ್ತೀನಿ. ಈ ದಿನಕ್ಕೋಸ್ಕರ ನಾನು ಯಾವತ್ತಿಂದನೂ ಕಾಯ್ತಿದ್ದೆ ಮಹಾದೇವ. ಇನ್ನು ನಿಮ್ಮನ್ನ ನಾನು ಬಿಡಲ್ಲ. ನಾನೀಗ ನಿಮಗೂ ಕೂಡ ಬಣ್ಣ ಹಚ್ತೀನಿ. ನಿಮ್ಮ ಗೆಳತಿಗೆ ನೀವು ಬಣ್ಣ ಹಚ್ಚೋ ಸೌಭಾಗ್ಯ ಕೊಡೋದಿಲ್ವಾ?
ನಾವು ಹೋಳಿ ಆಡ್ತೀವಿ. 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 ಓಡಿ ಸತಿ ಅನಸೂಯ, ಓಡಿ. ಈ ಅಪಾಯನೂ ನಿಮ್ ಹಿಂದೆನೆ ಓಡೋಡ್ ಬರುತ್ತೆ, ಇನ್ನು ಭೀಕರವಾಗಿ ಹಿಂದೆ ಬರುತ್ತೆ. ನಿಲ್ಲಿ ನಿಲ್ಲಿ. ಮುಂದೆ ಬಾವಿ, ಹಿಂದೆ ಹುಲಿ. ಈಗ ಎಲ್ಲೂ ಓಡ್ತೀರಾ ಅನಸೂಯ? ಏನೇ ಮಾಡಿದ್ರೂ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ಬಿರುಗಾಳಿ ಹಿಂದೆ, ಇನ್ನೊಂದು ಮುಂದೆ. ಈಗೇನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಮಕ್ಕಳನ್ನ ಸುರಕ್ಷಿತವಾಗಿಡೋದಕ್ಕೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ನಾವು? ಎಲ್ರೂ ಇಲ್ಲೇ ಇರಿ, ಯಾರು ಮುಂದೆ ಹೋಗ್ಬೇಡಿ. ಮುಂದೆ ಅಪಾಯ ಇದೆ. ಹರ ಹರ ಮಹಾದೇವ. 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 ಪ್ರಭು, ನೀವು ನಮ್ ಜೊತೆ ಸ್ಮಶಾನ ಹೋಳಿ ಆಡ್ತೀರಾ? ಈ ಸ್ಮಶಾನ ಹೋಲಿ ಅಂದ್ರೆ ಏನು? ತುಂಬಾ ಹಿಂದೆ ಮಹಾದೇವನ ಮದುವೆ ಆದಾಗ ಪ್ರಭು, ಮಹಾದೇವ ಮಾತೆ ಪಾರ್ವತಿನ ಮದುವೆ ಆಗಿ ಕರ್ಕೊಂಡು ಹೋಗ್ತಿದ್ದಾಗ ಆಗ ಹೋಳಿ ಸಮಯ ಆಗಿತ್ತು ಪ್ರಭು. ಆಗ ಕಾಶಿಲಿ ಮಾತೆ ಪಾರ್ವತಿ ಜೊತೆ ಇದ್ದಾಗ ಅವರು ಎಲ್ರ ಜೊತೆ ಹೋಳಿ ಆಡಿದ್ರು. ಆಗ ನಾವೆಲ್ಲ ಗಣಗಳು ಸ್ಮಶಾನದಲ್ಲಿ ಮಹಾದೇವ ಮತ್ತೆ ಮಾತೆ ಪಾರ್ವತಿ ದಾರಿ ಕಾಯ್ತಾ ಇರ್ತಿದ್ವಿ. ಆದ್ರೆ ಮಹಾದೇವ ಸ್ಮಶಾನಕ್ಕೆ ಬರ್ದೆ ಕೈಲಾಸಕ್ಕೆ ಹೋದ್ರು. ಮತ್ತೆ ಆಗಿಂದ ಇಲ್ಲಿವರೆಗೂ ನಾವು ಸ್ಮಶಾನದಲ್ಲಿ ಹೋಳಿ ಆಡ್ಲೇ ಇಲ್ಲ ಪ್ರಭು. ನೀವು ನಮ್ಮ ಅಪೂರ್ಣ ಇಚ್ಛೆನ ಪೂರ್ತಿ ಮಾಡ್ತೀರಾ? ಒಂದು ಆಸೆ ಈಡೇರ್ದಿದ್ರೆ ಮತ್ತು ಭಾವನೆಗಳಿಗೆ ಧಕ್ಕೆ ಆದ್ರೆ ತುಂಬಾ ದುಃಖ ಆಗುತ್ತೆ. ಪ್ರಭು, ಹಾಗಾದ್ರೆ ನೀವು ನಮ್ಮ ಜೊತೆ ಸ್ಮಶಾನದ ಹೋಳಿ ಆಡ್ತೀರಾ? ಖಂಡಿತ. ಸರಿ ಅಲ್ವಾ ಗೆಳತಿ? ಹರ ಹರ ಮಹಾದೇವ. 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 ನಿಮ್ಮ ತತ್ವಗಳ ಕಡೆ ನಿಮ್ಮ ಆಕರ್ಷಣೆಯನ್ನ ನೋಡಿ ನನ್ನ ವಿಶ್ವಾಸ ಹೆಚ್ಚಾಗ್ತಿದೆ ಮಹಾದೇವ. ಇನ್ನು ನೀವು ಬೇಗ ಮೂಲ ರೂಪಕ್ಕೆ ಬರ್ತೀರಾ. ಸ್ಮಶಾನದ ಹೋಲಿ ನಿಮ್ಮ ನೆನಪನ್ನ ಖಂಡಿತವಾಗ್ಲೂ ತಂದುಕೊಡುತ್ತೆ. ಸ್ಮಶಾನದ ಈ ಹೋಲಿ
ನಿಮಗೆ ನಿಮ್ಮ ಬಾಲ ರೂಪದಿಂದ ನಿಜವಾದ ರೂಪನ ಕೊಡುತ್ತೆ. ಖಂಡಿತ ನಿಮ್ಮ ಎಲ್ಲ ನೆನಪುಗಳು ಬರುತ್ತೆ.